ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ಪ್ರಥಮ BA ಅವರಿಗೆ ರಾಜ್ಯಶಾಸ್ತ್ರದಲ್ಲಿ ಬರುವಂತ ಒಂದು ಇಂಪಾರ್ಟೆಂಟ್ ಆದ ಚಾಪ್ಟರ್. ಅನೇಕ ಸಲ ಇದನ್ನ 10 ಮಾರ್ಕ್ಸಿಗೂ ಕೇಳ್ತಾರೆ, ಇಲ್ಲ 5 ಮಾರ್ಕ್ಸಿಗೆ ಕೂಡ ಕೇಳಬಹುದು. ಗಾಂಧೀಜಿ ಮತ್ತೆ ಅಂಬೇಡ್ಕರ್ ಅವರ ಬಗ್ಗೆ ಕೇಳ್ತಾರೆ. ಇದೊಂದು ಪರ್ಸನಾಲಿಟಿಯ ಬಗ್ಗೆ ಇರೋದು. ಅಂದ್ರೆ ಸಾಮಾಜಿಕ ನ್ಯಾಯದಲ್ಲಿ ಗಾಂಧಿ ಮತ್ತೆ ಅಂಬೇಡ್ಕರ್ ಹೇಗೆ ಅವರು ಇದ್ರು, ಯಾವ ರೀತಿಯಲ್ಲಿ ತೊಡಗಿಸಿಕೊಂಡ್ರು ಸಾಮಾಜಿಕ ನ್ಯಾಯದಲ್ಲಿ ಎನ್ನುವಂತ ಕುರಿತಾಗಿ. ಸೊ ನಾವು ಮೊದಲಿಗೆ ಸಾಮಾಜಿಕ ನ್ಯಾಯ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸಾಮಾಜಿಕ ನ್ಯಾಯ ಒಂದು ಅಂತರ್ಯ ಶಕ್ತಿಯುಳ್ಳ ಪದವಾಗಿದ್ದು, ಎಲ್ಲರೂ ಕಾನೂನಿನ ಮುಂದೆ ಸಮಾನರು ಎನ್ನುವಂತಹ ಅರ್ಥವನ್ನ ಇದು ನೀಡುತ್ತೆ. ಇದು ಸಮಾಜದಲ್ಲಿರುವ ಸಾಮಾಜಿಕ ಮತ್ತೆ ಆರ್ಥಿಕ ಅಸಮಾನತೆಯನ್ನ ಒಂದು ಕಡೆ ಕಾನೂನಿನ ಮೂಲಕ ತಡೆದು ಹಾಕಿ, ಮತ್ತೊಂದೆಡೆ ವ್ಯಕ್ತಿತ್ವದ ವಿಕಸನದೆಡೆಗೆ ಅವಕಾಶವಾದ ಸ್ವತಂತ್ರವನ್ನ ಒದಗಿಸಿ ಸಮಾನವಾದ ಸಮಾಜವನ್ನ ಸ್ಥಾಪಿಸಲು ಸಹಾಯ ಮಾಡುತ್ತದೆ. ಅಂದ್ರೆ ಇದೊಂದು ಅಂತರ್ಯ ಶಕ್ತಿಯುಳ್ಳ ಪದವಾಗಿದೆ. ಇಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎನ್ನುವಂತಹ ವಿಷಯ ಇದು ತುಂಬಾ ಮುಖ್ಯವಾಗಿರುವಂತದ್ದು. ಸಾಮಾಜಿಕ ನ್ಯಾಯ ಅಂದಾಗಲೇ ಗೊತ್ತಾಗುತ್ತೆ ಎಲ್ಲರಿಗೂ ಒಂದೇ ತರಹದ ನ್ಯಾಯ ಸಿಗ್ಬೇಕು ಎನ್ನುವಂಥದ್ದು. ಇದು ಸಮಾಜದಲ್ಲಿನ ಆರ್ಥಿಕ ಅಸಮಾನತೆ ಮತ್ತೆ ಸಾಮಾಜಿಕವಾದ ಅಸಮಾನತೆಯನ್ನು ತೊಡೆದು ಹಾಕುವುದರ ಜೊತೆಗೆ ಒಂದು ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಏನೆಲ್ಲ ಅವಶ್ಯಕವಾದ ಸ್ವಾತಂತ್ರ್ಯ ಬೇಕು ಅದನ್ನೆಲ್ಲವನ್ನ ಕೂಡ ಒದಗಿಸಿಕೊಡುವಂತಹ ಕೆಲಸವನ್ನ ಮಾಡುತ್ತೆ. ಹಾಗೇನೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯು ಮಾನವ ನಿರ್ಮಿತ ರಾಜಕೀಯ, ಸಾಮಾಜಿಕ ಮತ್ತೆ ಆರ್ಥಿಕ ಅಸಮಾನತೆಯನ್ನು ತೊಡೆದು ಹಾಕಿ ಎಲ್ಲ ನಾಗರಿಕರಿಗೆ ಸಮಾನ ಅವಕಾಶಗಳನ್ನ ಒದಗಿಸುವಂತಹ ಭರವಸೆಯನ್ನ ಕೂಡ ನೀಡುತ್ತೆ. ಇಲ್ಲಿ ಲಾಸ್ಕಿ ಅನ್ನುವಂಥವ್ರು ಇದ್ದಾರೆ, ರಾಜ್ಯಶಾಸ್ತ್ರಜ್ಞರು. ಅವರ ಪ್ರಕಾರ ಎಲ್ಲರಿಗೂ ಸಾಮಾಜಿಕ ಹಕ್ಕುಗಳನ್ನ ಒದಗಿಸುವುದೇ ಸಾಮಾಜಿಕ ನ್ಯಾಯ ಅಂತ ಹೇಳಿದ್ದಾರೆ. ಅಂದ್ರೆ ಸಾಮಾಜಿಕ ನ್ಯಾಯವನ್ನ ದೊರಕಿಸಿಕೊಡುವುದು ರಾಜ್ಯದ ಜವಾಬ್ದಾರಿಯಾಗಿರುತ್ತೆ. ಈ ದೃಷ್ಟಿಯಿಂದ ಹೇಳುವುದಾದ್ರೆ ಸಾಮಾಜಿಕ ನ್ಯಾಯ ಅಂದ್ರೆ ಜಾತಿ, ಧರ್ಮ, ಲಿಂಗ ಮತ್ತೆ ಹುಟ್ಟು ಇವುಗಳನ್ನ ಪರಿಗಣಿಸದೆ ಎಲ್ಲರಿಗೂ ಸಾಮಾಜಿಕವಾಗಿ ಒಂದು ಸಮಾನತೆಯನ್ನ ಒದಗಿಸುವುದಾಗಿದೆ. ಇನ್ನು ಸಾಮಾಜಿಕ ನ್ಯಾಯ ಎನ್ನುವಂಥದ್ದು ವ್ಯಾಪಕವಾದ ಒಂದು ಆಯಾಮವನ್ನ ಹೊಂದಿರುತ್ತೆ. ಸಮಾನತೆಯು ಸಾಮಾಜಿಕ ನ್ಯಾಯದ ಮೂಲ ತತ್ವವಾಗಿದೆ. ಅಂದ್ರೆ ಸಾಮಾಜಿಕವಾಗಿ ಸಮಾನತೆಯನ್ನು ನೀಡುವುದೇ ನ್ಯಾಯದ ಒಂದು ಮೂಲ ತತ್ವವಾಗಿದೆ. ಸಾಮಾಜಿಕ ಕಲ್ಯಾಣವನ್ನ ಅಭಿವೃದ್ಧಿಪಡಿಸುವುದು ಇದರ ಸತ್ವವಾಗಿದೆ. ಅಂದ್ರೆ ಸಾಮಾಜಿಕ ಸಮಾನತೆ ಎನ್ನುವುದು ತತ್ವವಾದರೆ ಸಾಮಾಜಿಕ ಕಲ್ಯಾಣವನ್ನ ಅಭಿವೃದ್ಧಿಪಡಿಸುವುದು ಇದರ ಸತ್ವವಾಗಿರುತ್ತೆ. ಸಮಾಜದಲ್ಲಿ ಎಲ್ಲರೂ ಸಮಾನರೆಂದು ಭಾವಿಸಬೇಕು. ಜಾತಿ, ಮತ, ವರ್ಣ, ಪಂಥ, ಲಿಂಗ ಭೇದಗಳ ಆಧಾರದ ಮೇಲೆ ಇಲ್ಲಿ ಯಾವುದೇ ತಾರತಮ್ಯ ಕಲ್ಪಿಸದಿರುವುದೇ ಸಾಮಾಜಿಕ ನ್ಯಾಯ. ಮತ್ತೆ ವ್ಯಕ್ತಿತ್ವದ ವಿಕಾಸಕ್ಕೆ ಸಮಾನ ಅವಕಾಶ ಕಲ್ಪಿಸಿಕೊಡಬೇಕು. ಭಾರತದ ಸಂವಿಧಾನವು ಕೂಡ ಎಲ್ಲ ನಾಗರಿಕರಿಗೆ ಸಾಮಾಜಿಕ ಸಮಾನತೆಯನ್ನು ಒದಗಿಸಿಕೊಡ್ಬೇಕು ಅನ್ನೋದನ್ನು ಹೇಳಿದೆ. ಅಸ್ಪೃಶ್ಯತೆಯನ್ನ ತೊಡೆದು ಹಾಕಿ ಸಾರ್ವಜನಿಕ ಸ್ಥಳಗಳನ್ನ ಎಲ್ಲರೂ ಉಪಯೋಗಿಸಬೇಕು ಎನ್ನುವಂತಹ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ. ಇದಿಷ್ಟು ಕೂಡ ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಆಗುತ್ತೆ. ಇನ್ನು ಕೂಡ ನೀವು ಅದರ ಬಗ್ಗೆ ಸ್ವಲ್ಪ ಬರಿಬೇಕಂದ್ರೆ ಇಲ್ಲಿ ಪೀಠಿಕೆಯನ್ನು ಕೂಡ ಸೇರಿಸಬಹುದು. ಯಾವುದೇ ಸಮಾಜವು ಅಸಮಾನತೆ ಮತ್ತೆ ಶೋಷಣೆಗಳಿಂದ ಮುಕ್ತವಾಗಿಲ್ಲ. ಎಲ್ಲ ರೀತಿಯ ಅಸಮಾನತೆಗಳನ್ನ ನಿವಾರಿಸಿ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಮತ್ತೆ ಆರ್ಥಿಕ ವ್ಯವಹಾರಗಳಲ್ಲಿ ಸಮಾನ ಅವಕಾಶಗಳನ್ನ ಕಲ್ಪಿಸಿಕೊಡುವುದೇ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಉದ್ದೇಶ ಆಗಿರುತ್ತೆ. ಅರ್ಥ ಆಗುತ್ತಲ್ಲ ನಿಮ್ಗೆ? ಇದನ್ನ ನಾನು ಬಿಡಿಸಿ ಹೇಳುವಂತ ಅವಶ್ಯಕತೆ ಇರುವುದಿಲ್ಲ. ಸಾಮಾಜಿಕ ನ್ಯಾಯದ ತತ್ವವು ಪ್ರಜಾಪ್ರಭುತ್ವದ ಮಹತ್ವವನ್ನ ಹೆಚ್ಚಿಸುವುದಲ್ಲದೆ ಅದನ್ನ ಹೆಚ್ಚು ಅರ್ಥಪೂರ್ಣವಾಗಿಯೂ ಉದ್ದೇಶ ಪೂರ್ವಕವಾಗಿಯೂ ಮತ್ತೆ ಕ್ರಿಯಾಶೀಲತೆಯನ್ನಾಗಿ ಮಾಡುವುದಾಗಿದೆ. ಅಂದ್ರೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಏನಿದೆ, ನ್ಯಾಯದ ತತ್ವ ಏನಿದೆ, ಪ್ರಜಾಪ್ರಭುತ್ವವನ್ನ ಮಹತ್ವ ಏನಿದೆ ಅದನ್ನ ಇನ್ನಷ್ಟು ಹೆಚ್ಚಿಸುವುದು ಮತ್ತೆ ಅದಕ್ಕೊಂದು ಅರ್ಥವನ್ನ ನೀಡುವುದು, ಹಾಗೆ ಉದ್ದೇಶ ಪೂರ್ವಕವಾಗಿ ಕ್ರಿಯಾಶೀಲತೆಯನ್ನಾಗಿ ಮಾಡುವುದು ಸಾಮಾಜಿಕ ನ್ಯಾಯದ ಒಂದು ತತ್ವವಾಗಿರುತ್ತೆ. ಇನ್ನು ಈ ಪೀಠಿಕೆಯೊಂದಿಗೆ ಈ ಒಂದು ಪಠ್ಯ ಸಾಮಾಜಿಕ ನ್ಯಾಯದ ಅರ್ಥವನ್ನ ನೀವು ಬರಿಬೇಕಾಗ್ತದೆ. ಇದಿಷ್ಟನ್ನ ಈಗ ನಾನು ಏನ್ ಹೇಳಿದ್ದೇನೆ ಇದಿಷ್ಟನ್ನ ಪೀಠಿಕೆ ಭಾಗಕ್ಕೆ ನೀವು ಮೊದಲಿಗೆ ಬರೆದ್ರೆ ಸಾಕಾಗುತ್ತೆ, ಸಾಮಾಜಿಕ ನ್ಯಾಯ ಎನ್ನುವಂಥದ್ದು. ಈಗ ನಾವು ಮುಖ್ಯವಾದ ಪಾಯಿಂಟ್ಗೆ ಬರೋಣ. ಸಾಮಾಜಿಕ ನ್ಯಾಯದ ಬಗ್ಗೆ ಗಾಂಧೀಜಿಯವರ ವಿಚಾರಗಳು ಏನೇನಿತ್ತು ಅನ್ನೋದನ್ನ, ಸಾಮಾಜಿಕ ನ್ಯಾಯದ ಬಗ್ಗೆ ಗಾಂಧೀಜಿಯ ಏನು ತತ್ವ ಹೇಳುತ್ತೆ, ಇಲ್ಲ ಸಾಮಾಜಿಕ ನ್ಯಾಯದಲ್ಲಿ ಅಂಬೇಡ್ಕರ್ ಅವರ ತತ್ವ ಏನ್ ಹೇಳುತ್ತೆ ಎನ್ನುವುದನ್ನ ನಿಮ್ಗೆ ಕೇಳುತ್ತೆ. ಸಾಮಾಜಿಕ ನ್ಯಾಯದ ಬಗ್ಗೆ ಗಾಂಧೀಜಿಯವರ ವಿಚಾರಗಳು ಏನೇನಿತ್ತಂತ ನೋಡೋದಾದ್ರೆ, ಗಾಂಧಿ ಬಹುಮುಖ ಪ್ರತಿಭೆಯ ವ್ಯಕ್ತಿಯಾಗಿದ್ದರು. ಇವರ ಆಲೋಚನೆಗಳನ್ನ ಒಂದೇ ಚೌಕಟ್ಟಿನಲ್ಲಿರಿಸುವುದು ಸುಲಭವಾದ ಕೆಲಸವಲ್ಲ. ಹಾಗೆಯೇ ಇವರ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯು ಸಹ ಆಯಾಮವುಳ್ಳ, ಸಮಗ್ರವಾದ ಮತ್ತೆ ಸವಿಸ್ತಾರವುಳ್ಳ ಚಿಂತನೆಯಾಗಿತ್ತು. ಸರ್ವೋದಯ, ಅಂತ್ಯೋದಯ ಇವುಗಳು ವಿಶ್ವದ ಜ್ಞಾನ ಭಂಡಾರಕ್ಕೆ ಭಾರತದ ಕೊಡುಗೆಯೇ ಅಲ್ಲದೆ ಸಾಮಾಜಿಕ ನ್ಯಾಯದ ಬಗ್ಗೆ ಒಂದು ಪ್ರಮುಖ ವಿಚಾರಧಾರೆಯಾಗಿದೆ. ಅಂದ್ರೆ ಸರ್ವೋದಯ, ಅಂತ್ಯೋದಯ ಅನ್ನುವಂಥ ವಿಷಯಗಳೆಲ್ಲ ಗಾಂಧೀಜಿಯವರ ಚಿಂತನೆಯಾಗಿತ್ತು. ಇದೊಂದು ವಿಶ್ವದ ಜ್ಞಾನ ಭಂಡಾರಕ್ಕೆ ಭಾರತದ ಕೊಡುಗೆಯಾಗಿತ್ತು ಗಾಂಧೀಜಿಯವರ ಮುಖಾಂತರ. ಹಾಗೇನೆ ಸಾಮಾಜಿಕ ನ್ಯಾಯದಲ್ಲಿ ಒಂದು ವಿಚಾರಧಾರೆಯಾಗಿ ಕೂಡ ಹೊರಹೊಮ್ಮುತ್ತದೆ. ಹೆಚ್ಚಿನದಾಗಿ ಗಾಂಧೀಜಿಯವರು ನೈತಿಕ ಮತ್ತೆ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಒತ್ತಾಸೆಯನ್ನ ನೀಡಿರ್ತಾರೆ. ಅಂದ್ರೆ ಆ ವಿಷಯಗಳ ಬಗ್ಗೆ ತುಂಬಾ ಒತ್ತನ್ನ ನೀಡಿರ್ತಾರೆ. ಹಾಗೇನೆ ಇವರ ದೃಷ್ಟಿಕೋನವು ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ದೃಷ್ಟಿಕೋನಕ್ಕೆ ತೀರಾ ಹತ್ತಿರವಾಗಿದ್ದಿತ್ತು.
ಇನ್ನು ಸಮಾನತಾ ಸಮಾಜದ ಸ್ಥಾಪನೆ, ಶೋಷಣರಹಿತ ಸಮಾಜದ ಸ್ಥಾಪನೆ ಸೇರಿದಂತೆ ಇವರ ಈ ಪರಿಕಲ್ಪನೆಯು ಜೀವನದ ಮೂಲಭೂತ ಅಂಶವಾದ ಸಮರಸ ಜೀವನದ ಸತ್ಯ, ಪ್ರೀತಿ ಹಾಗೂ ಅಹಿಂಸೆ ಇವುಗಳನ್ನ ಒಳಗೊಂಡಿತ್ತು. ರಾಜಕೀಯ, ಸಾಮಾಜಿಕ, ಆರ್ಥಿಕ, ವಿದ್ಯಾಭ್ಯಾಸ ಇವೆಲ್ಲವನ್ನ ಸೇರಿದಂತೆ ಗಾಂಧೀಜಿಯವರ ದೃಷ್ಟಿಯಲ್ಲಿ ಒಂದು ಸಮಾಜವು ತನ್ನನ್ನು ತಾನು ಸ್ವಪರಿಶೀಲನೆಗೆ ಗುರಿಪಡಿಸಿಕೊಳ್ಳುವುದರ ಮುಖಾಂತರ ಸಮಾಜದಲ್ಲಿನ ಆಗು ಹೋಗುಗಳನ್ನ ತಿದ್ದುಕೊಳ್ಬಹುದು. ಅಂದ್ರೆ ತಾನು ಸಾಮಾಜಿಕವಾಗಿ, ಆರ್ಥಿಕವಾಗಿ ಬಲವಾದ ನಂತರ ಮತ್ತೆ ತಮ್ಮ ಸ್ವಪರಿಶೀಲನೆ ಮಾಡಿಕೊಳ್ಳುವುದರ ಮುಖಾಂತರ ಸಮಾಜದಲ್ಲಿ ಆಗುವಂತ ಆಗು ಹೋಗುಗಳನ್ನ ನಾವು ತಿದ್ದುಕೊಳ್ಳುವುದರ ಮುಖಾಂತರ ನಾವು ಅದನ್ನ ತಿದ್ದಬಹುದು ಎನ್ನುವುದು ಅವರ ಪರಿಕಲ್ಪನೆಯಾಗಿತ್ತು. ಗುರಿ ಮತ್ತೆ ಮಾರ್ಗಗಳ ನಡುವೆ ವ್ಯತ್ಯಾಸ ಇರಬೇಕೆನ್ನುವುದನ್ನ ಒಪ್ಪದ ಇವರು ತಮ್ಮ ಆದರ್ಶ ರಾಜ್ಯವಾದ ರಾಮರಾಜ್ಯವನ್ನ ಸಮಾಜಕ್ಕೆ ನೀಡಿರ್ತಾರೆ. ಗುರಿ ಮತ್ತೆ ಮಾರ್ಗಗಳ ನಡುವೆ ಇರಬೇಕು ಎನ್ನುವುದನ್ನು ಅವರು ಒಪ್ಪುವುದಿಲ್ಲ. ಇನ್ನು ತಮ್ಮ ಆದರ್ಶವಾದ ರಾಮರಾಜ್ಯ ಎನ್ನುವಂತವರ ಪರಿಕಲ್ಪನೆ ಅವರು ಈ ಸಮಾಜಕ್ಕೆ ನೀಡುವಂತ ಕೊಡುಗೆಯಾಗಿರುತ್ತೆ. ಪೂರ್ಣ ಸ್ವರಾಜ್ಯ ಇವರಿಗೆ ಒಬ್ಬ ಬಡವನ ಸ್ವಾತಂತ್ರ್ಯವನ್ನ ಪ್ರತಿನಿಧಿಸುವ ರಾಜ್ಯ ವ್ಯವಸ್ಥೆ ಆಯ್ತು. ಅಂದ್ರೆ ಪೂರ್ಣ ಸ್ವರಾಜ್ಯ ಅಂದ್ರೆ ಒಬ್ಬ ಬಡವನ ಸ್ವಾತಂತ್ರ್ಯವನ್ನ ಪ್ರತಿನಿಧಿಸುವಂತ ಒಂದು ರಾಜ್ಯ ವ್ಯವಸ್ಥೆ ಅಂತ ಅವರು ಅನ್ಕೊಂಡಿರ್ತಾರೆ. ಇನ್ನು ವ್ಯಕ್ತಿಯ ಎಲ್ಲ ಸಾಮಾಜಿಕ, ಆರ್ಥಿಕ ಚಟುವಟಿಕೆಯ ಕೇಂದ್ರ ಬಿಂದು ಎಂದು ಗುರುತಿಸಿದ್ದ ಇವರು ಜಾತ್ಯತೀತ ಸಮಾಜ, ಅಸ್ಪೃಶ್ಯತೆಯನ್ನು ತೊಡೆದ ವ್ಯವಸ್ಥೆ ಹಾಗೂ ಎಲ್ಲರಿಗೂ ಸಮಾನ ಹಕ್ಕಿಗಾಗಿ ಪ್ರಯತ್ನಿಸ್ತಾರೆ. ಅಂದ್ರೆ ಇವರು ಅಸ್ಪೃಶ್ಯತೆ ನಿವಾರಣೆ ಮಾಡ್ಬೇಕು, ಮತ್ತೆ ಎಲ್ಲರಿಗೂ ಒಂದು ಸಮಾನವಾದ ಹಕ್ಕು ಸಿಗ್ಬೇಕೆನ್ನುವುದನ್ನ ಗಾಂಧೀಜಿ ಹಕ್ಕು ಸಿಗ್ಬೇಕು ಎನ್ನುವಂತ ವಿಷಯಕ್ಕಾಗಿ ಪ್ರಯತ್ನಿಸ್ತಾರೆ. ಧಾರ್ಮಿಕ ಮತ್ತೆ ವೈಜ್ಞಾನಿಕ ಅಂಶಗಳನ್ನ ಒಂದಾಗಿಸಿ ಸಮಾಜದ ರಚನೆಯಾಗಬೇಕು ಎಂದು ಇವರು ತಿಳಿಸ್ತಾರೆ. ಮತ್ತೆ ಇವರು ತುಂಬಾ ಸರಳತೆಯನ್ನ ಕೂಡ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಾರೆ. ನನ್ನದೇ ಆದ ಯಾವುದೇ ತತ್ವ ಮತ್ತೆ ಸಿದ್ಧಾಂತಗಳಲ್ಲಿ ನಿರಂತರ ಸತ್ಯವನ್ನ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳದೆ ನನ್ನ ಪ್ರಯತ್ನವೆಂದು ಕರೆ ನೀಡಿ, ಅಂದ್ರೆ ನಾನು ಅದನ್ನ ಅಳವಡಿಸಿಕೊಳ್ಳುವುದರ ಮುಖಾಂತರ ಎಲ್ಲರೂ ಕೂಡ ಅದನ್ನ ಅಳವಡಿಸಿಕೊಳ್ಬೇಕು ಎನ್ನುವುದನ್ನ ಕರೆ ನೀಡ್ತಾರೆ. ಮತ್ತೆ ವೈಚಾರಿಕತೆ ಹಿಡಿತಕ್ಕೆ ಬಾರದ ಎಲ್ಲ ತತ್ವಗಳನ್ನ ಇವರು ವಿರೋಧಿಸ್ತಾರೆ. ಅಂದ್ರೆ ವಿಚಾರಧಾರೆ, ಅಲ್ಲೊಂದು ವಿಚಾರ ಇಲ್ಲದ ಇರುವಂತಹ ಯಾವುದೇ ವಿಷಯಗಳಿರ್ಲಿ, ಅಂದ್ರೆ ಅಲ್ಲಿ ಯಾವ ತರ ಹೇಳೋದು, ಈಗ ಅವರು ಯಾವುದೇ ಒಂದು ನಾವು ನೀತಿ ನಿಯಮನ ಅನುಸರಿಸುವುದರಲ್ಲಿ ಯಾವ್ದಾದ್ರು ಒಂದು ಅರ್ಥ ಇರ್ಬೇಕು ಅಲ್ಲ. ಒಂದು ಅರ್ಥವೇ ಇಲ್ಲ ಅನ್ನುವಂತ ಯಾವುದೇ ವಿಚಾರ ಇದ್ರು ವಿಚಾರ ಇಲ್ಲ ಅಂತ ಆದ್ಮೇಲೆ ಯಾವುದೇ ಒಂದು ವಿಷಯಗಳನ್ನ ನಾವು ಅನುಸರಿಸುವುದು ತಪ್ಪು ಅನ್ನುತ್ತಾರೆ. ಹಾಗಾಗಿ ವೈಚಾರಿಕತೆಗೆ ಹಿಡಿತಕ್ಕೆ ಬಾರದ ಎಲ್ಲ ತತ್ವಗಳನ್ನ ಇವರು ವಿರೋಧಿಸ್ತಾರೆ. ಪ್ರತಿ ಸಮಾಜವು ಕೆಟ್ಟ ಆಲೋಚನೆಗಳಿಂದ ಹೊರಬರಬೇಕು. ಕಾರಣ, ಒಂದು ಸಮಾಜದಲ್ಲಿ ವ್ಯಕ್ತಿಯೋರ್ವ ಆಧ್ಯಾತ್ಮಿಕತೆಯನ್ನು ಬೆಳೆಸಿಕೊಂಡಲ್ಲಿ ಇಡೀ ಸಮಾಜವೇ ಇದರ ಪ್ರಭಾವಕ್ಕೆ ಒಳಗೊಳ್ಳುತ್ತದೆ. ಅಂದ್ರೆ ಕೆಟ್ಟ ಆಲೋಚನೆಗಳಿಂದ ಹೊರಗಡೆ ಬರಬೇಕು, ಮತ್ತೆ ಆಧ್ಯಾತ್ಮಿಕತೆಯನ್ನ ಬೆಳೆಸ್ಕೊಳ್ಬೇಕು. ಹಾಗೆ ಒಬ್ರು ಚೇಂಜ್ ಆದ್ರೆ ಎಲ್ಲರೂ ಕೂಡ, ಸಮಾಜವು ಕೂಡ ಚೇಂಜ್ ಆಗುವಂತ ಸಾಧ್ಯತೆಗಳಿರುತ್ತೆ. ಹಾಗೆಯೇ ವ್ಯಕ್ತಿಯೋರ್ವನು ಕೀಳು ಆಲೋಚನೆಗಳಿಗೆ ಗುಲಾಮನಾದಲ್ಲಿ ಇಡೀ ಸಮಾಜ ತನ್ನ ಕೀಳರಿಮೆಯನ್ನು ತೋರಿಸಿಕೊಳ್ತಿದ್ದೆ. ಅಂದ್ರೆ ಅವನು ಕೀಳಂತ ಅನ್ಕೊಂಡಾಗ ಅಥವಾ ಕೀಳರಿಮೆಯನ್ನು ಬೆಳೆಸಿಕೊಂಡಿಲ್ಲ, ಅವನಿಗೆ ಇಡೀ ಸಮಾಜವು ಕೂಡ ಹಾಗೆ ಕಾಣ್ತದೆ ಎನ್ನುವುದನ್ನ ನೋಡ್ಬೋದು. ಅದನ್ನ ಕೂಡ ತೋರಿಸ್ಕೊಳ್ತದೆ ಎಂಬ ಕ್ಲಿಷ್ಟ ವಿಚಾರಗಳನ್ನೆಲ್ಲ ಇವರು ಪ್ರತಿಪಾದಿಸ್ತಾರೆ, ಒಪ್ಕೊಳ್ತಾರೆ ಇದನ್ನೆಲ್ಲ ಅವರು. ಹಾಗೇನೆ ಅಸ್ಪೃಶ್ಯತೆ, ಬಾಲ್ಯ ವಿವಾಹ, ಪರದಾ ಪದ್ಧತಿ ವಿರೋಧಿಸಿದ ಇವರು ಅವೈಕಚಾರಿತವಾದ ವೇದ ಕಾಲದ ವಿಚಾರಗಳಲ್ಲಿ ಯಾವ ಆಸಕ್ತಿಯನ್ನ ಹೊಂದಿರಲಿಲ್ಲ. ಅಂದ್ರೆ ಈ ಅಸ್ಪೃಶ್ಯತೆ, ಕೆಲವೊಂದು ವಿಚಾರಧಾರೆ ಇಲ್ಲದಂತ ಕೆಲವು ವಿಚಾರಗಳಲ್ಲಿ ಯಾವ ಆಸಕ್ತಿಯನ್ನ ಅವರು ತೋರಿಸ್ತಿಲ್ಲ. ಮತ್ತೆ ಅಸ್ಪೃಶ್ಯತೆ, ಬಾಲ್ಯ ವಿವಾಹ, ಪರದ ಪದ್ಧತಿ ಇದನ್ನೆಲ್ಲ ಗಾಂಧೀಜಿಯವರು ವಿರೋಧಿಸುತ್ತಿದ್ರು. ಹಿಂದೂ ಧರ್ಮದ ಮೇಲೆ ಇದೊಂದು ಕಳಂಕವೆಂದು ಭಾವಿಸಿದ್ದ ಇವರು ಪ್ರತಿ ವ್ಯಕ್ತಿಯಲ್ಲಿ ದೈವತ್ವವಿದೆ, ಆ ದೈವತ್ವದ ನಿರ್ದೇಶನದಂತೆ ವ್ಯಕ್ತಿ ನಡೆದುಕೊಳ್ಬೇಕೆಂದು ತಿಳಿಸ್ತಾರೆ. ಇನ್ನು ಸಾಮಾಜಿಕ ನ್ಯಾಯ ಸಂದರ್ಭಾನುಸಾರವಾಗಿ ವಿಶ್ಲೇಷಣೆಗೊಳ್ಳುವಂತಹದ್ದು. ಅಂದ್ರೆ ಎಲ್ಲ ಸಮಯದಲ್ಲಿ ಒಂದೇ ನ್ಯಾಯ ಕೊಡ್ಬೇಕಂತ ಹೇಳಲಿಕ್ಕೆ ಆಗುದಿಲ್ಲ. ಕೆಲವೊಮ್ಮೆ ತಪ್ಪಾದಲ್ಲಿ ನಾವು ಅದನ್ನ ಶಿಕ್ಷೆಯನ್ನು ನೀಡಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಅದನ್ನ ವಿಶ್ಲೇಷಣೆಗೆ ಒಳಪಡಿಸಬೇಕಾಗಿರುತ್ತೆ ಅಂತ ಹೇಳ್ತಾರೆ. ಮತ್ತೆ ಜಡ ಅಥವಾ ನಿರ್ಜೀವ ಕಾಯ್ದೆಗಳು ಇವುಗಳಿಗೆ ಉತ್ತರವಲ್ಲ ಎಂದು ಕೂಡ ಪ್ರತಿಪಾದಿಸ್ತಾರೆ. ಒಳಿತು ಮತ್ತು ಕೆಟ್ಟದ್ದು ಸಂದರ್ಭಾನುಸಾರವಾಗಿ ಕಂಡುಕೊಳ್ಬೇಕಾದ ಅಂಶಗಳಾಗಿದ್ದು, ಒಳ್ಳೆಯದು ಮತ್ತು ಕೆಟ್ಟದ್ದು ಎನ್ನುವ ಅಂಶಗಳು ಒಂದೇ ಹಂತದಲ್ಲಿ ಅಸ್ತಿತ್ವದಲ್ಲಿ ಇರುವ ಬಗ್ಗೆ ಇವರು ಯಾವ ವಿತರಣೆಯನ್ನು ನೀಡಲು ಬಯಸಲಿಲ್ಲ. ಹಾಗೇನೆ ಇವರು ರಸ್ಕಿನ್ ರವರ ಆನ್ ಟು ದಿ ಲಾಸ್ಟ್ ಮತ್ತೆ ಭಗವದ್ಗೀತಾ ಇವುಗಳ ಮೂಲಕವಾಗಿ ತಮ್ಮ ಸಾಮಾಜಿಕ ನ್ಯಾಯದ ತತ್ವಗಳನ್ನ ಅಥವಾ ಅದರ ಮೂಲವನ್ನ ಕಂಡುಕೊಂಡಿದ್ರ ಮಾನವರ ಅಭಿವೃದ್ಧಿಗೆ, ಶೋಷಣರಹಿತ ಸಮಾಜಕ್ಕೆ ಅದು ಎಷ್ಟು ಅವಶ್ಯಕತೆ ಇರುವುದೆಂದು ಅದರ ಮುಖಾಂತರ ಅವರು ತಿಳಿಸಿ ಹೇಳ್ತಾರೆ. ಇನ್ನು ಗಾಂಧೀಜಿ ಎಲ್ಲದರಲ್ಲೂ ದೈವತ್ವವೇ ಇದೆ, ಇದಕ್ಕೆ ಜಾತಿ, ಜನಾಂಗ, ಧರ್ಮ, ಬಣ್ಣ, ಲಿಂಗಗಳ ಭೇದ ಇಲ್ಲ ಎಂಬುದನ್ನು ತಿಳಿಸಿ ಅಸ್ಪೃಶ್ಯತೆ ಮತ್ತೆ ಅಸಮಾನತೆಯನ್ನು ತೊಡೆದು ಹಾಕುವುದರ ಮೂಲಕ ಸಾಮಾಜಿಕ ಸಂಸ್ಥೆಗಳು, ಪದ್ಧತಿಗಳು ಎಲ್ಲವನ್ನ ಮೀರಿದಂತೆ ಇಡೀ ಸಮಾಜವೇ ಎಲ್ಲ ರೀತಿಯ ಶೋಷಣೆಯನ್ನ ವಿರೋಧಿಸಿದಲ್ಲಿ ಸಾಮುದಾಯಿಕ ಸಾಮಾಜಿಕ ನ್ಯಾಯ ಸ್ಥಾಪನೆ ಸಾಧ್ಯ
ಎಂದು ನಂಬ್ತಾರೆ. ಅಂದ್ರೆ ಇದನ್ನ ಈ ಅಸಮಾನತೆಯನ್ನ ಯಾವುದೋ ಒಬ್ಬ ವ್ಯಕ್ತಿ ಆಗಿಲಿ ಒಂದು ಒಂದು ಸಂಸ್ಥೆ ಆಗಲಿ ಇದನ್ನ ನಿರ್ಮೂಲನೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಪ್ರತಿ ಸಂಸ್ಥೆಗಳು ಪ್ರತಿಯೊಬ್ಬರು ಕೂಡ ಈ ಒಂದು ಸಾಮಾಜಿಕ ನ್ಯಾಯದ ಪರವಾಗಿ ಮಾತಾಡಬೇಕು ಅಥವಾ ಅಸ್ಪೃಶ್ಯತೆಯನ್ನ ನಿವಾರಣೆ ಮಾಡ್ಲಿಕ್ಕೆ ಹೋರಾಡಬೇಕು. ಪ್ರತಿಯೊಬ್ಬರು ಸೇರಿದಾಗಲಷ್ಟೇ ಇದೊಂದು ನಿವಾರಣೆ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಕೂಡ ಇವರು ನಂಬಿದ್ರು ಎನ್ನುವುದನ್ನ ನೋಡಬಹುದು. ಇದಿಷ್ಟು ಕೂಡ ಗಾಂಧೀಜಿಯವರ ಪರಿಕಲ್ಪನೆ, ಗಾಂಧೀಜಿಯವರ ಸಾಮಾಜಿಕ ನ್ಯಾಯದಲ್ಲಿ ಅವರದ್ದು ಯಾವ ರೀತಿಯಲ್ಲಿ ಅವರು ಪರಿಣಾಮ ಬೀರಿದ್ರು ಎನ್ನುವುದನ್ನ ನಾವು ಇದಿಷ್ಟು ಮುಖಾಂತರ ತಿಳ್ಕೊಳ್ಬಹುದಾಗಿದೆ.